ಮದುವೆ ಅಂತ ಆಗಕ್ಕೆ ಹೋಗ್ಬೇಡಿ. ಇವತ್ತು ಬೆಳಗ್ಗೆನೇ ಒಂದು ಫಂಕ್ಷನ್ಗೆ ಹೋಗಬೇಕು ಅಂತ ಬೇಗ ಎದ್ದಿದ್ದೆ. ಸ್ನಾನ ಮಾಡಿಕೊಂಡು ರೆಡಿಯಾಗಿ ತಿಂಡಿ ಮಾಡಿಕೊಂಡು ರೆಡಿ ಆಗ್ತಾ ಕೂತಿರುವಾಗ ನಾನೊಂದು ಲಿಪ್ಸ್ಟಿಕ್ ಶೇಡ್ನ ಹಚ್ಕೊತಿದ್ದೆ. ಅದು ಚೆನ್ನಾಗಿಲ್ಲ ಅಂತ ಸ್ವೈಪ್ ಮಾಡಿ ಬೇರೆದು ಹಚ್ಕೊಂಡು ಹೇರ್ ಕೂಮ್ ಮಾಡಿಕೊಂಡು ರೆಡಿಯಾಗೋ ಅಷ್ಟರಲ್ಲೇ ತುಂಬ ಹೊತ್ತಾಗ್ಬಿಟ್ಟಿತ್ತು. ಫೈನಲಿ ಇವತ್ತು ನನ್ನ ಫ್ರೆಂಡ್ ಮದುವೆ ಇತ್ತು ಅಂತ ನಾನು ಬಂದಿದ್ದೆ. ಅಲ್ಲೇ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡುವಾಗ ಇಲ್ಲಿಗೆ ಬಂದರೆ ಒಂದೇ ಒಂದು ಅರ್ಪಿಳನೂ ಇಲ್ಲ. ಇದೊಂದು ಬಿಟ್ಟು ಗೈಸ್ ನನ್ನ ಫ್ರೆಂಡ್ ಮದುವೆ ಅಂತ ಇಲ್ಲಿ ಬಂದರೆ ಮಾತಾಡ್ಸೋರೆ ಯಾರೂ ಇಲ್ಲ ಗೈಸ್. ಅದಕ್ಕೆ ನಾನು ಗಿಫ್ಟ್ ಕೊಡದೆ ವಾಪಸ್ ಬಂದ್ಬಿಟ್ಟು ತಂದಿದ್ದ ಗಿಫ್ಟ್ನ ವಾಪಸ್ ತೊಗೊಂಡು ಹೋಗ್ಬೇಕಲ್ಲ ಅಂತ ಹೆಸರಂತೂ ಬರ್ದೆ. ಆಟೋ ಒಂದು ಯಾರೋ ಸಾಕಲ್ವಾ. ನನ್ನ ಫ್ರೆಂಡ್ಗೆ ವಿಶ್ ಮಾಡೋಣ ಅಂತ ಗಿಫ್ಟ್ ತೊಗೊಂಡು ಹೋದ್ರೆ ಅವಳೇನಂದ್ಲು ನೋಡಿ, ಜೀವನದಲ್ಲಿ ಮದುವೆ ಅಂತ ಆಗಕ್ಕೆ ಹೋಗ್ಬೇಡಿ, ಕುರಿ ಹಳ್ಳಕ್ಕೆ ಬಿದ್ದಂಗೆ ಬಿದ್ದುಬಿಡ್ತೀರಾ ಎಲ್ಲರೂ. ಈ ನಮ್ಮ ಮದುವೆ ಹುಡುಗಿ ಮಾತನ್ನ ಸ್ವಲ್ಪ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಊಟ ಮಾಡೋಣ ಅಂತ ಬಂದರೆ ಮೂಳೆ ಹಾಕು ಅಂದ್ರೆ ಬೇಳೆ ಆಗ್ತಿದೆಯಲ್ಲ, ಬೇಳೆ ಸಾರ ಇದು ಮಾಂಸ ಇಲ್ವಾ. ಊಟ ಎಲ್ಲ ಆದ್ಮೇಲೆ ಲಾಸ್ಟಲ್ಲಿ ಡ್ರೈ ಜಾಮೂನ್ ಉಳಿದಿತ್ತು. ಅದನ್ನ ತಿನ್ಕೊಂಡು ನಮ್ಮ ನವ ಜೋಡಿಗಳಿಗೆ 100 ಕಾಲ ಸುಖವಾಗಿ ಬಾಳಿ ಅಂತ ಹಾರೈಸಿ ಮನೆ ಕಡೆ ಹೊರಟ್ವಿ. ಇಷ್ಟ ಆದರೆ ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.